ಎಲ್ಲೋ ಜೋಗಪ್ಪ ನೀನ್ ಅರಮನೆ. ಇದು ಹಯವದನ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಅಂಜನ್ ನಾಗೇಂದ್ರ, ಸಂಜನಾ ದಾಸ್, ವೆನ್ಯಾ ರೈ ಅವರು ಇಲ್ಲಿ ಲೀಡ್ ಗಳಾಗಿ ಕಾಣಿಸ್ಕೊಂಡಿದ್ದಾರೆ. ಈ ವಾರ ರಿಲೀಸ್ ಆಗಿರುವಂತಹ ಬಹಳಷ್ಟು ಕಂಟೆಂಟ್ ನ ನಡುವೆ ಏನೋ ಗೊತ್ತಿಲ್ಲ, ಇದನ್ನ ನೋಡ್ಬೇಕು ಅಂತ ನನಗನ್ನಿಸ್ತು. ಅಂಡರ್ ಡೆಸ್ಪಿರೇಷನ್ಗೆ ಇದು ಸ್ಟ್ಯಾಂಡ್ ಅಪ್ ಆಯ್ತು. ಸಿನಿಮಾ ಹೇಗಿದೆ, ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಕೊಡ್ತು, ಎಲ್ಲವನ್ನ ಈ ರಿವ್ಯೂಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಖಡಕ್ ಸಿನಿಮಾಗೆ ಸುಸ್ವಾಗತ. ನಮ್ಮ ಚಾನಲ್ಗೆ ನೀವೇನಾದ್ರು ಹೊಸಬ್ರಾಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಂಗಳೂರಿನ ಅರಮನೆ, ಮೈಸೂರಿನ ಅರಮನೆ ಇವೆಲ್ಲವನ್ನ ನಾವು ಬೇಜಾನ್ಸಲಿ ನೋಡಿ ಕಣ್ ತುಂಬಿಸ್ಕೊಂಡ್ಬಿಟ್ಟಿದೀವಿ. ಬಟ್ ಇಲ್ಲಿ ಜೋಗಪ್ಪನ ಅರಮನೆ ಆ ವರ್ಗಕ್ಕೆ ಸೇರೋದಿಲ್ಲ. ನಮ್ಮ ಹೀರೋಗೆ ಏನು ಇಲ್ಲದೆ ಇದ್ರು ಭಾರತದ ರಸ್ತೆಗಳೇ ಅರಮನೆ ಇದ್ದ ಹಾಗೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಇಲ್ಲಿನ ಮುಖ್ಯ ಪಾತ್ರಧಾರಿ ಆದಿ ತನ್ನ ತಂದೆಯ ಮೇಲೆ ಕೋಪ ಮಾಡ್ಕೊಂಡು ಜಗಳ ಆಡಿ ಮನೆ ಬಿಟ್ಟು ಹೊರಡ್ತಾನೆ. ಯಾವುದೋ ದಿಕ್ಕು ದೆಸೆ ಇಲ್ಲದೆ ಇರುವಂತಹ ಲಾರಿಯನ್ನ ಹತ್ತಿ ದಾರಿ ಕರ್ಕೊಂಡೋದಂಗೆಲ್ಲ ಹೋಗ್ತಾ ಇರ್ತಾನೆ. ಇಲ್ಲಿ ಸ್ಟ್ರೇಂಜರ್ಗಳು ಫ್ರೆಂಡ್ಸ್ ಆಗ್ತಾರೆ, ಅದೇ ಫ್ರೆಂಡ್ಸ್ ಫ್ಯಾಮಿಲಿ ಆಗ್ತಾರೆ. ಹೊಸ ಸಂಬಂಧಗಳು, ಆಕಸ್ಮಿಕವಾದಂತಹ ಒಂದು ಪ್ರೇಮ ಎಲ್ಲವೂ ಹುಟ್ಕೊಳ್ಳುತ್ತೆ. ಅಷ್ಟಕ್ಕೂ ಈ ಎಲ್ಲಾ ಫ್ಯಾಕ್ಟರ್ಸ್ ಗಳನ್ನ ಇಟ್ಕೊಂಡು ಡೈರೆಕ್ಟರ್ ನಮ್ಗೆ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೊಬೇಕು. ಇಲ್ಲಿನ ಪಾಸಿಟಿವ್ಸ್ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಇರೋದೆಲ್ಲ ಪಾಸಿಟಿವ್ಸ್ ಅಂತಾನೆ ಹೇಳ್ತೀನಿ. ಎಲ್ಲವೂ ಚೆನ್ನಾಗಿತ್ತು. ಯಾವುದೇ ಮೇಜರ್ ಕಂಪ್ಲೇಂಟ್ಸ್ ಅಥವಾ ಹಿಂಸೆ ನನಗಿಲ್ಲಾಗ್ಲಿಲ್ಲ. ಇಲ್ಲಿನ ರೈಟಿಂಗ್ ನ ಬಗ್ಗೆ ಮಾತಾಡೋದಾದ್ರೆ ಒಂದು ಥಿನ್ ಸ್ಟೋರಿ ಲೈನ್ ನ ತಗೊಂಡು ಅದನ್ನ ಒಂದು ಫೀಲ್ ಗುಡ್ ಜರ್ನಿ ಸಿನಿಮಾ ಮಾಡಿರೋದ್ರಿಂದ ಎಲ್ಲಾ ಪಾತ್ರಗಳಿಗೂ ಒಳ್ಳೆ ಸ್ಪೇಸ್ ಅನ್ನ ಇಟ್ಟು ಕಥೆನ ಕೊಟ್ಟು ಕಾನ್ಫ್ಲಿಕ್ಟ್ಸ್ ಗಳನ್ನ ಬೆಳೆಸಿ ರಿಲೇಶನ್ಶಿಪ್ ನ ಹುಟ್ಟಾಕಿ ಅಂಡ್ ಇಡೀ ಬೌಂಡ್ರಿಲೆ ಆಟ ಆಡಿ ಕಥೆನ ಎಂಗೇಜಿಂಗ್ ಆಗಿ ಇಟ್ಕೊಂಡಿರೋದಕ್ಕೆ ಇವ್ರನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಲಿಟ್ರಲಿ ತುಂಬಾನೇ ಖುಷಿ ಕೊಡ್ತು ಇಲ್ಲಿನ ಪ್ರೊಸೀಡಿಂಗ್ಸ್. ಬೆಂಗಳೂರಿನ ನೆಲಮಂಗಲದಿಂದ ಶುರುವಾಗುವಂತಹ ನಮ್ಮ ನಾಯಕನ ಪ್ರಯಾಣ ಹುಬ್ಬಳ್ಳಿ, ಪಂಡ್ರಾಪುರ, ಚಂಬಲ್, ಡೆಲ್ಲಿ, ಮನಾಲಿ, ಕಾಶಿ ಹೀಗೆ ಹೋಗ್ತಾ ಹೋಗ್ತಾ ಗಂಗೋತ್ರಿಯಲ್ಲಿ ಮುಗಿಯುತ್ತೆ. ಒಂದು ಟ್ರೂ ಸೆನ್ಸ್ ನಲ್ಲಿ ಇದು ಪ್ಯಾನ್ ಇಂಡಿಯಾ ಅಂತ ಕೂಡ ಕನ್ಸಿಡರ್ ಮಾಡಬಹುದು. ಈ ಅಪ್ರೋಚ್ ನ ಫಾಲೋ ಮಾಡೋಣ ಅನ್ನೋ ಒಂದು ಬ್ರೇವ್ ಡಿಸಿಷನ್ಗೆ ಅಂಡ್ ಇದನ್ನ ತೆರೆ ಮೇಲೆ ಕಟ್ಟಿರುವಂತಹ ರೀತಿ ಇವೆಲ್ಲವೂ ವಾವ್, ಸ್ಮಾರ್ಟ್ ಮೂವ್ ಅನ್ನುವಂತಹ ಭಾವನೆ ಅಂತೂ ಹುಟ್ಟಾಕ್ತು. ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರಲ್ವ ಗುರುವೆ, ಹಾಗೆ ಈ ಸಿನಿಮಾ ನೋಡಿದ್ರೆ ದೇಶ ಸುತ್ತಿದ ಅನುಭವನೂ ಸಿಗುತ್ತೆ ಅಂಡ್ ಕೋಶ ಓದಿದ ಭಾವುಕತೆಯೂ ಸಿಗುತ್ತೆ. ನಿರ್ದೇಶಕರು ತಮ್ಮ ಚೊಚ್ಚಲ ಸಿನಿಮಾದಲ್ಲೇ ಈ ಒಂದು ಬೋಲ್ಡ್ ಮೂವ್ನ ಕೈಗೆತ್ಕೊಂಡಿದ್ದಾರೆ. ಅವರ ಕರೇಜ್ ಹಾಗೂ ಫಿಲಂ ಮೇಕಿಂಗ್ ಮೇಲಿನ ಗ್ರಿಪ್ ಅನ್ನ ಇದು ಹೈಲೈಟ್ ಮಾಡಿ ತೋರಿಸುತ್ತೆ. ಇಲ್ಲಿ ನನಗೆ ಇಂಪ್ರೆಸ್ ಮಾಡಿದಂತಹ ಇನ್ನೊಂದು ವಿಷಯ ಅಂದ್ರೆ ಇಲ್ಲಿ ಸೆಟಲ್ ಆಗಿ ಕನ್ವೆ ಆದಂತಹ ಹಲವಾರು ಟೀಚಿಂಗ್ಸ್ ಗಳು ತೀರಾ ಮೆಟಫರಿಕಲ್ ಆಗಿ ಹೋಗಿ ಅದನ್ನ ಆಡಿಯನ್ಸ್ಗೆ ಕಷ್ಟ ಆಗೋ ರೀತಿ ಪ್ರೆಸೆಂಟ್ ಮಾಡಿಲ್ಲ. ಬಟ್ ಆದಷ್ಟು ಸನ್ನಿವೇಶಗಳಿಂದ ಭಾವನೆಗಳನ್ನ ಟ್ರಿಗರ್ ಮಾಡುವಂತಹ ಪ್ರಯತ್ನ ಇಲ್ಲಾಗಿದೆ. ಆಶ್ಚರ್ಯ ಆಗಿದ್ದು ಏನಂದ್ರೆ ಆ ಕಮರ್ಷಿಯಾಲಿಟಿ ಅಂತ ನಾವೇನ್ ಹೇಳ್ತೀವಿ, ಸೀನಿಕ್ ಶಾರ್ಟ್ಸ್, ಸ್ಲೋ ಮೋಷನ್ ಶಾರ್ಟ್ಸ್, ಅವುಗಳನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂದ್ರೆ ಎಲ್ಲೂ ಕೂಡ ನಿಮ್ಗೆ ಎಕ್ಸ್ಟ್ರಾ ಅಂತ ಅನ್ಸೋದಿಲ್ಲ. ಎಲ್ಲವೂ ಪರ್ಫೆಕ್ಟ್ ಆಗಿ ಪ್ಲೇಸ್ ಆಗಿದ್ವು. ಇವೆಲ್ಲ ಬರ್ಬೇಕಾದ್ರೆ ಅದ್ರ ಹಿಂದೆ ಒಂದು ಎಮೋಷನ್, ಡೈಲಾಗ್, ಸೀಕ್ವೆನ್ಸ್ ಎಲ್ಲಾನು ಇತ್ತು. ಅದಕ್ಕೇನೆ ಅವೆಲ್ಲ ನನಗೆ ವರ್ಕ್ ಆದ್ವು. ಒಂದು ತುಂಬಾ ರಿಯಲಿಸ್ಟಿಕ್ ಆಗಿ ಬರ್ದಿರುವಂತಹ ಆಸ್ ವೆಲ್ ಆಸ್ ಎಕ್ಸಿಕ್ಯೂಟ್ ಮಾಡಿರುವಂತಹ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿ ನೀವು ಥಿಯೇಟ್ರಿಕಲ್ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡ್ತೀರಾ ಅನ್ನೋದು ಅಂಡ್ ಅದನ್ನ ಕತೆ ಜೊತೆಗೇನೆ ಬ್ಲೆಂಡ್ ಮಾಡ್ತೀರಾ ಅನ್ನೋದು ಅಲ್ಟಿಮೇಟ್ ಅಂತ ಅನಿಸ್ತು. ಇಲ್ಲಿದ್ದ ಆರ್ಟಿಸ್ಟ್ ಎಲ್ಲರೂ ಕೊಟ್ಟಿರುವಂತಹ ಪರ್ಫಾರ್ಮೆನ್ಸ್ ಕೂಡ ನನಗೆ ಇಷ್ಟ ಆಯ್ತು. ಸ್ಕ್ರಿಪ್ಟ್ ತಮ್ಮಿಂದ ಏನ್ ಡಿಮ್ಯಾಂಡ್ ಮಾಡ್ತಿದೆ ಅನ್ನೋದನ್ನ ಕರೆಕ್ಟ್ ಆಗಿ ತೂಕ ಹಾಕಿ ಪರ್ಫೆಕ್ಟ್ ಆಗಿ ಡೆಲಿವರ್ ಮಾಡಿದ್ದಾರೆ ಅಂತ ಅನ್ಸ್ತು ಗುರುವೆ. ಶರತ್ ಲೋಹಿತಾಶ್ವ ಹಾಗೂ ಅಂಜನ್ ಅವರ ನಡುವಿನ ಸಂಭಾಷಣೆನ ಆದಷ್ಟು ರಿಯಲಿಸ್ಟಿಕ್ ಆಗಿ ಬರ್ಕೊಂಡಿದ್ದಾರೆ. ಅರೆ ಇದನ್ನ ನಾನ್ ಕೂಡ ಕೇಳಿದೀನಿ, ನೋಡಿದೀನಿ ಅನ್ನುವಂತಹ ಭಾವನೆ ಕೊಡುವಂತಹ ರೀತಿಯಲ್ಲಿ ಬರ್ಕೊಂಡಿದ್ದಾರೆ. ಅದು ಹಾಗೆ ತೆರೆ ಮೇಲೆ ಬಂದಿದೆ ಅಂದ್ರೆ ತಪ್ಪಾಗಲ್ಲ. ಇಲ್ಲಿ ನೆಗೆಟಿವ್ಸ್ ಅಂತ ಅಷ್ಟಾಗಿ ನನ್ಗೇನು ಕಾಣಿಸ್ಲಿಲ್ಲ, ಆದ್ರೆ ಹಾಡ್ಗಳು ಇನ್ನಷ್ಟು ಬೆಟರ್ ಆಗ್ಬೋದಿತ್ತು ಅಂಡ್ ಅದರಿಂದ ಪ್ರಮೋಷನ್ಗೂ ಕೂಡ ಒಂದಷ್ಟು ಪುಷ್ ಸಿಕ್ತಿತ್ತೇನೋ. ಆಗ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅನ್ನುವಂತಹ ಸಿನಿಮಾ ಇನ್ನಷ್ಟು ಜನಗಳಿಗೆ ರಿಲೀಸ್ಗೂ ಮುಂಚೆನೆ ಗೊತ್ತಾಗ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಖಡಕ್ ಆಗಿ ಹೇಳೋದಾದ್ರೆ ಇದು ಈ ವರ್ಷದ ಒನ್ ಆಫ್ ದ ಗ್ರೇಟ್ ವಾಚ್. ಮನೆ ಮಂದಿ ಎಲ್ಲ ಕೂತು ನೋಡ್ಬೋದಾದಂತಹ ಅಚ್ಚುಕಟ್ಟಾದ ಸಿನಿಮಾ. ಸಿನಿಮಾದಲ್ಲಿ ಕಲಿಬೇಕು ಅನ್ನುವಂತಹ ಅಂಡ್ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನುವಂತಹ ಸಾಕಷ್ಟು ಪಾಠಗಳಿದೆ. OTT ರಿಲೀಸ್ಗೆ, ಟಿವಿ ಪ್ರೀಮಿಯರ್ಗೆ ವೆಯ್ಟ್ ಮಾಡದೆ ಈ ಸಿನಿಮಾನ ಗೆಲ್ಸುವಂತಹ ಪ್ರಯತ್ನ ಮಾಡೋಣ. ಏನ್ ಗುರು ಆ ಸಿನಿಮಾ ರಿವ್ಯೂ ಮಾಡಿಲ್ವಾ, ಈ ಸಿನಿಮಾ ರಿವ್ಯೂ ಮಾಡಿಲ್ವಾ ಅಂತ ಕೇಳ್ತಾನೆ ಇರ್ತೀರಾ. ಬಟ್ ಒಳ್ಳೆ ಸಿನಿಮಾ ಬಂದಾಗ ಒಳ್ಳೆ ಸಿನಿಮಾ ಅಂತ ರಿವ್ಯೂ ಮಾಡಿದೀನಿ. ನೋಡೋಣ ಈ ರಿವ್ಯೂ ಎಷ್ಟು ಜನಕ್ಕೆ ತಲುಪುತ್ತೆ ಅಂತ. ಬಟ್ ಡೆಫಿನೆಟ್ಲಿ ಈ ಸಿನಿಮಾ ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ. ಸೈನಿಂಗ್ ಆಫ್, ಮನು.